ನಮಸ್ಕಾರ ರಾಜೀವ್ ಅವರೇ. ಸರ್ ನಮಸ್ಕಾರ ಸರ್. ನೀವು ಭೀಮಾ ತೀರದ ಬಗ್ಗೆ ಸುಮಾರು ನೀವು ಹಿಂದೆ ಲೇಖನಗಳನ್ನ ಬರೆದಿದ್ರ. ಪೊಲೀಸ್ ನ್ಯೂಸ್ ಅಲ್ಲಿ ಭಾಳ ಬರ್ದಿದ್ದೀನಿ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಈಗ ಒಂದು ನಾನು ವಿಡಿಯೋಗಳು ನೋಡ್ತಾ ಇದ್ದೇವೆ, ನಾವು ಯೂಟ್ಯೂಬ್ ಅಲ್ಲಿ ತೋರಿಸುವ ಆಗಿಲ್ಲ. ಆ ರೀತಿ 6 ಜನರನ್ನ ಕಡ್ದಿದ್ದಾರೆ, ಅಲ್ಲಿ ಡೆಡ್ ಬಾಡಿಗಳು ಬಿದ್ದಿದೆ, ಒಬ್ಬೊಬ್ರು ಕುತ್ತಿಗೆ ಕತ್ತು ಎಲ್ಲಾ ಕಡೆನು. ಏನ್ ಸರ್ ಇದು? ಕಾರ್ಪುಡಿ ಚೆಲ್ಲಿ ಗನ್ ತಗೊಂಡ್ ಬಂದು ಹೊಡೆಯುವಂತದ್ದು ಏನ್ ಮಾಡಿದ್ರು ಸರ್ ಇವರು? ಈ ರೀತಿಯ ಬರ್ಬರ ಭೀಕರ ಹತ್ಯೆ ಏನ್ ಭೀಮಾ ತೀರದಲ್ಲಿ ನಡೆದಿದೆ ಸರ್? ಏನಾಗಿದೆ ಇದು? ತುಂಬಾ ಘೋರ ದುರಂತ ಸರ್. ಇದು ಗೋವಿಂದಪುರ ಅನ್ನುವಂತ ಒಂದು ಗ್ರಾಮ ಸರ್, ಚಿಕ್ಕ ಗ್ರಾಮ. ಅದು ಭೀಮಾ ನದಿಗೆ ಸ್ವಲ್ಪ ಹತ್ತಿರದಲ್ಲಿರುವಂತ ಗ್ರಾಮ ಸರ್. ಭೀಮಾ ನದಿ ಹತ್ತಿರ ಸರ್, ಭೀಮಾ ನದಿ ಆ ಗ್ರಾಮದಲ್ಲೇ ಹೈದು ಹೋಗಿದೆ ಸರ್. ಅದು ಅಮಾಯಕರು ಸತ್ತಂತದ್ದು ಇಲ್ಲಿ ನಿಮ್ಮನ್ನ ಹೇಳ ಬಯಸುತ್ತೇನೆ ಸರ್ ನಾನು. ಅಂದ್ರೆ ಇದು ಯಾವ್ದು ಗ್ಯಾಂಗ್ ವಾರ್ ಅಲ್ಲ, ಏನಲ್ಲ? ಅಲ್ಲ ಸರ್, ಇದು ಯಾವ್ದು ಗ್ಯಾಂಗ್ ವಾರ್ ಅಲ್ಲ, ಏನೂ ಅಲ್ಲ ಸರ್. ಇದನ್ ಭೀಮಾ ತೀರಕ್ಕೂ ಅದಕ್ಕೆ ಏನೊಂದು ಸಂಬಂಧಗಳಿಲ್ಲ ಸರ್. ಇದು ಅದಕ್ಕೆ ಇದಕ್ಕೆ ಏನು ಯಾವುದೇ ತರನಾದಂತದ್ದು ಭೀಮಾ ತೀರದ ಗ್ಯಾಂಗ್ಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ? ಸಂಬಂಧನೇ ಇಲ್ಲ ಸರ್. ಅದಕ್ಕೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ ಸರ್. ಅದು ಏನ್ ಸರ್ ಇದು ನಿಜವಾದ ಕಾರಣ ಏನ್ ಸರ್? ಈಗ ಈ ರೀತಿ ಮರ್ಡರ್ ಆಗೋದಕ್ಕೆ ಕಾರಣ ಏನು ಸರ್? ಇದಕ್ಕೆ ನಿಜವಾದ ಕಾರಣ ಹೇಳ್ಬೇಕಂದ್ರೆ ಸರ್, ಅಂತರ್ಜಾತಿ ವಿವಾಹನೇ ಮೂಲ ಕಾರಣ ಸರ್ ಇದಕ್ಕೆ. ಅಂದ್ರೆ ಈಗ ಸದ್ಯಕ್ಕೆ ಏನಾಗಿದೆಯಪ್ಪ ಅಂತಂದ್ರೆ ಸರ್, ಇದು ಆಸ್ತಿ ವಿವಾದ ಅಂತೆ ಇದು ಅಂದ್ರೆ ಬಿಂಬಿತವಾಗ್ತಾ ಇದೆ. ಹೌದು ಸರ್, ಹೌದು ಸರ್. ಇವಾಗ ಎಲ್ಲಾ ಕಡೆ ಪಬ್ಲಿಕ್ ಆಗಿ ಆಸ್ತಿ ವಿವಾದ ಅನ್ನೋದಂತದನ್ನೇ ಬಿಂಬಿತ ಆಗ್ತಾ ಇದೆ, ಹೊರಗಡೆ ಗೊತ್ತಾಗ್ತಾ ಇರೋದು ಸರ್ ಇವಾಗ ವಿಷಯ ಇದು. ಇದು ಯಾವಾಗ ಸರ್? ಅಂದ್ರೆ ಏನ್ ಅಂತರ್ಜಾತೀಯ ಇದು ನಿಮ್ಗೆ ಮೂಲ ಹೇಳ್ಬೇಕಂತಂದ್ರೆ ಸರ್, 2015ರಲ್ಲಿ ಸರ್, ತೇಲಿ ಕುಟುಂಬ ಅನ್ನೋದು ಮತ್ತು ಪಾಟೀಲ್ ಕುಟುಂಬ ಅನ್ನುವಂತ 2 ಕುಟುಂಬಗಳು ಆ ಗ್ರಾಮದಲ್ಲಿ ವಾಸ್ತವ್ಯ ಇದ್ದಂತ ಸರ್. ಇದು ಏನಾಗುತ್ತೆಪ್ಪ ಅಂತಂದ್ರೆ ಸರ್, ತೇಲಿ ಕುಟುಂಬ ಹೆಣ್ಣು ಮಗಳು, ಆಮೇಲೆ ಅಪ್ಪುಗೌಡ ಅಂತ ಏನದಲ್ಲ ಸರ್, ಅಪ್ಪುಗೌಡ ತಮ್ಮ ಕಲ್ಲನಗೌಡ ಅಂತ ಹೇಳಿ ಸರ್, ಅವನ ಮಗ ಮತ್ತು ಈ ತೇಲಿ ಕುಟುಂಬದ ಹೆಣ್ಣು ಮಗಳು ಇಬ್ರು ಕೂಡಿ ಲವ್ ಇರುತ್ತೆ ಸರ್ ಇವರಿಗೆ. ಮದುವೆ ಆಗ್ತಾರೆ. ಹಾ ಸರ್, ಅದು ಹೆಂಗ ಮುಂದಿನ ಹೇಳ್ಬೇಕಂತ ಸರ್, ಲವ್ ಇರ್ತಲ್ಲ ಸರ್. ಇವರಿಬ್ರು ಮನೆಯಲ್ಲಿ ಅವ್ರಿಗೆ ಒಪ್ಪಿಗೆ ಇರೋದಿಲ್ಲ ಸರ್. ಅದಕ್ಕೆ ಕಾರಣ ಯಾವ್ದಕ್ಕೆ? ಮದುವೆ ಅಂತರ್ಜಾತಿ ಸರ್. ಅವ್ರ ಕಾಸ್ಟ್ ಬೇರೆ, ಇವ್ರ ಕಾಸ್ಟ್ ಬೇರೆ ಸರ್. ಅಲ್ಲಿ ಓಕೆ, ಜಾತಿ ವಿಷಯದಲ್ಲಿ ಮದುವೆ ಆಗೋದಿಲ್ಲ. ಜಾತಿ ವ್ಯವಸ್ಥೆಯಲ್ಲಿ ಅಡ್ಡಿಟ್ಕೊಂಡು ಸರ್ ಅವ್ರವ್ರಿಗೆ ಮದುವೆ ಆಗೋದಿಲ್ಲ ಸರ್. ಅದು ಸರ್ ಇದನ್ನ ಮದುವೆ ಮಾಡಕ್ ಒಪ್ಪಲ್ಲ ಸರ್. ಅದು ಯಾರು ಕುಟುಂಬದವ್ರು ಸರ್. ಇದು ಆದ್ರೂ ಏನಾಗುತ್ತಂತ ಸರ್, ಇವರಿಬ್ರು ಹುಡುಗಿ ಇವರಿಬ್ರು ಕುಟುಂಬಗಳನ್ನ ಬೇರ್ಪಡಿಸಿ ಬೇರೆ ತಾವೇ ಮದುವೆ ಆಗ್ತಾರೆ ಸರ್. ಇವರು ಓಡೋಗಿ ಬೇರೆ ಕಡೆ ಮದುವೆ ಆಗ್ತಾರೆ. ಹೌದು ಹೌದು, ಮದುವೆ ಆಗ್ತಾರೆ ಸರ್. ಮದುವೆ ಆದ ನಂತರ ಏನಾಗುತ್ತಪ್ಪ ಅಂತ ಸರ್, ಈ ತೇಲಿ ಕುಟುಂಬ ಅಂದ್ರೆ ಈ ಹೆಣ್ಮಗಳ ಕಡೆಯವ್ರು ಸರ್, ಈ ಹುಡುಗಿ ಕಡೆಯವರು, ಇವ್ರು ಏನ್ ಮಾಡ್ತಾರೆ ಸರ್, ಆ ಕಲ್ಲನಗೌಡನ ಮಗನ್ನ ಮರ್ಡರ್ ಮಾಡಿಬಿಡ್ತಾರೆ ಸರ್. ಇದು 2015ರಲ್ಲಿ. ಅಂದ್ರೆ ಆ ಹುಡುಗಿನ ಯಾರು ಮದುವೆ ಆಗಿರ್ತಾನ ಅವನನ್ನೇ ಮರ್ಡರ್ ಮಾಡ್ತಾರೆ ಸರ್ ಇವರು. ಅಳಿಯನ್ನೇ ಮರ್ಡರ್ ಮಾಡ್ಬಿಡ್ತಾರೆ. ಹೌದು ಹೌದು, ಅಳಿಯನ್ನೇ ಮರ್ಡರ್ ಮಾಡ್ತಾರೆ ಸರ್ ಅವ್ರು. ಅವ್ರಿಗೇನು ಪ್ರತಿಷ್ಠೆ ಸರ್, ಅಲ್ಲಿ ನಮ್ಮ ಜಾತಿ ಅನ್ನುವಂತ ಪ್ರತಿಷ್ಠೆ ಹುಡುತೈತ್ರಿ ಅವ್ರಿಗೆ ಅಷ್ಟೇ. ಅಲ್ಲಿ ಎಷ್ಟು ಜನ ಇರ್ತಾರೆ ಸರ್ ಮರ್ಡರ್ ಮಾಡಿದ್ರಲ್ಲಿ ಕೇಸಲ್ಲಿ? ಸರ್ ಅದರಲ್ಲಿ ಸುಮಾರು 6-7-8 ಜನ ಇದಾರೆ ಸರ್ ಅವರು. ಅಲ್ಲಿಂದ ಇವ್ರದ್ದು ವೈರತ್ವ ಶುರು ಆಗುತ್ತೆ. ವೈರತ್ವ ಶುರು ಆಗಕ್ಕೆ ಏನಾಗಲ್ಲ ಸರ್, ಅವನನ್ನು ಮರ್ಡರ್ ಆದ ನಂತರ ಪೊಲೀಸರು ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಇಡ್ತಾರೆ ಸರ್. ಅವರು ಜೈಲಿಗೆ ಹೋಗ್ತಾರೆ ಸರ್. ಅವರು ಜೈಲಿಗೆ ಹೋಗಿಂದ ಕುಟುಂಬ ಯಾವುದು ಉಳಿಯಲ್ಲ ಸರ್ ಅಲ್ಲಿ. ಆ ಊರು ಬಿಟ್ಟು ಬಿಡ್ತಾರೆ, ಗೋವಿಂದಪುರನ. ಗೋವಿಂದಪುರ ಗ್ರಾಮನೇ ತೊರೆದು ಹೋಗ್ಬಿಡ್ತಾರೆ ಸರ್ ಅವರು. ಅದು ಈ ರೀಸೆಂಟ್ ಆಗಿ ಅಂದ್ರೆ ಸರ್ 2025ರಲ್ಲಿ ಅವ್ರಿಗೆ ಜಾಮೀನ್ ಆಗುತ್ತೆ ಸರ್. ಹೈಕೋರ್ಟ್ ಇಂದ ಜಾಮೀನ್ ಆಗುತ್ತೆ ಸರ್ ಅವ್ರಿಗೆ. ಜಾಮೀನ್ ಆದ ನಂತರ ಸರ್ ಅವರು ಯಾರಪ್ಪ ಅಂತಂದ್ರೆ ಅಪ್ಪುಗೌಡ ಏನ್ ಫ್ಯಾಮಿಲಿ ಐತಲ್ಲ ಸರ್, ಇವರು ಆ ಹುಡುಗ ಸತ್ತಿದಾನ ಅವ್ರ ಕಡೆ, ಹುಡುಗನ ಕಡೆಯವ್ರು ಸರ್. ಹುಡುಗನ ಕಡೆಯವ್ರು ಏನ್ ಮಾಡ್ತಾರಪ್ಪ ಅಂತ ಸರ್, ಈ ತೇಲಿ ಕುಟುಂಬದ ಮೇಲೆ ಕಣ್ಣಿಟ್ಕೊಂಡು ಕೂತ್ ಬಿಟ್ಟಿರ್ತಾರೆ ಸರ್. ಅವ್ರು ಇವ್ರು ಊರಿಗೆ ಬರ್ತಾರ ಅಂತ ಹೇಳಿ ಕಾಯ್ಕೊಂಡು ಅಲ್ಲಿ ಒಂದು ಮನೆ ಇದೆ ಸರ್ ಅವ್ರದ್ದು, ಯಾರ್ದು ತೇಲಿ ಕುಟುಂಬದೊಂದು. ಈಗ ಅಲ್ಲಿ ಹೋದ್ರೆ ಆಸ್ಪತ್ರೆ ಎಲ್ಲ ಕಂಟಿ ಮುಳ್ಳು ಎಲ್ಲ ಬೆಳೆದದೆಲ್ಲ ಒಂದು ಇದ್ರಲ್ಲಿ ಗಬಾಡಲ್ಲಿ ಕೂತ್ ಬಿಟ್ಟಿದೆ ಸರ್. ಅಲ್ಲಿ ಮನೇಲಿ ಪಾಳು ಮನೆ ಆಗಿದೆ ಸರ್. ಈಗ ಸದ್ಯಕ್ಕೆ ಪಾಳು ಮನೆ ಅದು. ಅಲ್ಲಿ ಯಾರು ವಾಸ್ತವ ಸ್ಥಿತಿ ಯಾರು ಇರೋದಿಲ್ಲ ಈಗ ಸದ್ಯಕ್ಕೆ, ಯಾರು ಇಲ್ಲ. ಊರ್ ಬಿಟ್ಟಿಂದೆ ಅವರು. ಅದರಲ್ಲಿ ಸರ್ ಒಂದು 30 ಎಕರೆ ಜಮೀನು ತೇಲಿ ಕುಟುಂಬದಿದೆ ಸರ್. ಎಂದು ಭೀಮಾ ನದಿ ಹತ್ತಿರದಲ್ಲಿನೇ ಇದೆ ಅದು. ಅದು ಸುಮಾರು 30 ಲಕ್ಷಕ್ಕೆ ಎಕರೆ ಅನ್ನಂಗೆ ಬೆಲೆ ಬಾಳುವಂತ ಆಸ್ತಿ ಸರ್ ಅದು. ಓಹೋ, ಆಸ್ತಿ 30 ಲಕ್ಷ ಬೆಲೆ ಬಾಳುತ್ತೆ ಸರ್. ಆ ಜಮೀನನ್ನ ಈ ಹುಡುಗನ ಕಡೆಯವರು ಕಬ್ಜಾದಲ್ಲಿರುತ್ತೆ ಸರ್. ಅದು ಇವ್ರ ಹತೋಟಿಯಲ್ಲಿ ಇರುತ್ತೆ. ಹತೋಟಿಯಲ್ಲಿ ಇರುತ್ತೆ ಸರ್ ಆ ಜಮೀನು. ಹತೋಟಿಯಲ್ಲಿ ಇರ್ತೈತಿ ಅಂದ್ಮೇಲೆ ಸರ್ ಅವರು ಯಾಕೆ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರ ಸರ್, ಇವ್ರು ತೇಲಿ ಕುಟುಂಬ ಈ ಗೋವಿಂದಪುರ ಗ್ರಾಮಕ್ಕೆ ಬರ್ತೈತಿ ಅಂತ ಕಾಯ್ಕೊಂಡವ್ರು ಆ ಜಮೀನನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅವರು. ಸೇಡು ಭಾವನೆ ಸರ್. ಅಂದ್ರೆ ಇವ್ರು ಎಂದ ನಮ್ಮ ಕುಟುಂಬದ ಒಬ್ಬನ ತೆಗೆದಾರಪ್ಪ ಅಂತಂದ್ರೆ ಅವ್ರ ಕುಟುಂಬ ಬಿಡಬಾರ್ದಂತ ಅವ್ರ ತಲೆಯಲ್ಲಿ ಇಟ್ಕೊಂಡು ಕೂತಿರ್ತಾರೆ ಸರ್ ಅವರು.
ಆದ್ರೆ ಈಗ ತೇಲಿ ಕುಟುಂಬ ಏನ್ ಮಾಡ್ತಾರೆ ಸರ್, ಅವ್ರಿಗೆ ಅದು ಗಮನಕ್ಕೆ ಬಂದಿರ್ತೈತ್ರಿ ಅದು. ನಾವ್ ಯಾವಾಗ ಅವ್ರನ್ನ ಇದು ಮಾಡ್ಯಪ್ಪ ನಮ್ಮನ್ನ ಅವ್ರು ಉಳಿಸಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಸರ್, ಅವರು ಜಮೀನ್ ಮಾರಾಟಕ್ಕೆ ಬರ್ತಾರೆ ಸರ್ ಅವರು. ಆದ್ರೆ ಅವ್ರು ಆ ಊರಲ್ಲಿ ವಾಸ್ತವ್ಯನೇ ಹುಡುದಿಲ್ಲ. ಬರೋದಿಲ್ಲ ಸರ್ ಅವರು, ಅಲ್ಲೇ ಹೊರಗಿಂದೇ ವ್ಯವಹಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ಅವರು, ಅಲ್ಲಿ ಹೊರಗಿಂದೆ ಯಾರಿಗಾದ್ರೂ ಮಾರ್ಬೇಕಂತ ಹೇಳಿ. ಆದ್ರೆ ಅಲ್ಲಿ ಸರ್ ಆ ಜಮೀನ್ ಯಾರು ತಗೊಳಕ್ ಮುಂದಾಗಲ್ಲ ಸರ್. ಆ ಟೈಮ್ದಲ್ಲಿ ಮುಂದಾಗೋರೇ ನಿರಾಳೆ ಕುಟುಂಬದವ್ರು ಮುಂದಾಗ್ತಾರ ಜಮೀನ್ ರೀ. ಯಾಕಂದ್ರೆ ಇದು ಸಮಸ್ಯೆ ಇದೆ ಅಂತ ಗೊತ್ತಿರುತ್ತೆ. ಹಾ, ಯಾಕಂತ ಕೇಳಿ ಸರ್ ಹೇಳ್ತೀನಿ ಸರ್. ಇನ್ನೊಂದು ವಿಶೇಷ ಅಂತಂದ್ರೆ ನಿರಾಳೆ ಕುಟುಂಬದವರು ಆಲ್ಮೋಸ್ಟ್ ಅಂದ್ರೆ ದೊಡ್ಡ ಕುಟುಂಬ ಸರ್. ನಿರಾಳೆ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ ಅಲ್ಲಿ. ಸೊ ಇವ್ರು ಏನ್ ಮಾಡ್ತಾರೆ, ಈ ಜಮೀನ್ ಇವ್ರ ಫ್ಯಾಮಿಲಿ ಸರ್ 2-3 ಮಂದಿ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಇದಾರೆ ಸರ್. ಇವರು ಇವಾಗ್ಲೂ ಕಿಲಾರಿ ಎತ್ತಗಳಂತ ದೊಡ್ಡ ಎತ್ತಗಳನ್ನು ಇವ್ರು ಸಾಕಿದಾರೆ ಸರ್. ಈ ಒಕ್ಕಲ್ತನ ಮನೆ ಸರ್ ಅದು. ಇವರು ಪ್ರತಿಷ್ಠಿತ ಕುಟುಂಬ. ಪ್ರತಿಷ್ಠಿತ ಕುಟುಂಬ ಸರ್. ಅದರನ್ನೇ ಅದು ಇದು ಯಾಕಂದ್ರೆ ಗೋವಿಂದಪುರ ಗ್ರಾಮದಲ್ಲಿ ಒಂದು ಹೋಲ್ಡೆಡ್ ಇರುವಂತ ಕುಟುಂಬ ಸರ್ ಇದು. ಸೊ ಹೀಗೆ ಇವ್ರು ಈ ಜಮೀನ ಪರ್ಚೇಸ್ ಮಾಡ್ತಾರೆ ಸರ್. ಇದು ಹೆಂಗ್ ಪರಿಚಯ ಮಾಡ್ತಾರೆ, 10 ಲಕ್ಷ ರೂಪಾಯಿ ಎಕರೆದಂಗೆ ಅವ್ರ ಜಮೀನನ್ನು ಪರಿಚಯ ಮಾಡ್ತಾರೆ ಇವರು. ಅಂದ್ರೆ ಅದು 25 ಎಕರೆ ಮಾತ್ರ ಪರ್ಚೇಸ್ ಆಗುತ್ತೆ ಸರ್. ಅಲ್ಲಿ 5 ಎಕರೆ ಜಮೀನ ಇಟ್ಕೊಂಡು 25 ಎಕರೆ ಜಮೀನು ಇವ್ರು ಮಾರ್ತಾರ್ರಿ. ಯಾರು ಸರ, ಇವರು ತೇಲಿ ಕುಟುಂಬದವರು. ಮಾರಿ ರಿಜಿಸ್ಟರ್ ಸಹಿತ ಆಗುತ್ತೆ ಸರ್ ಅವ್ರ ಹೆಸರಲ್ಲೇ. ನಿರಾಳೆ ಕುಟುಂಬದವ್ರ ಹೆಸರಲ್ಲೇ ರಿಜಿಸ್ಟರ್ ಆಗುತ್ತೆ ಸರ್ ಅದು ಜಮೀನು. ರಿಜಿಸ್ಟರ್ ಆದ ನಂತರ ಸರ ಮುಂದೆ ಏನಾಗುತ್ತಪ್ಪ ಅಂತಾರ, ಈ ಜಮೀನನ್ನ ಕಬ್ಜಾ ತಗೊಳಕ್ಕೆ ಅಂದ್ರೆ ಅದನ್ನು ಸ್ವಚ್ಛ ಮಾಡಕ್ಕೆ ಒಬ್ಬ JCB ಕೊಟ್ಟು ಒಬ್ಬ ಡ್ರೈವರ್ನ ಕೊಟ್ಟು ಕಳಿಸ್ತಾರೆ ಸರ್ ಅವರು, ಈ ನಿರಾಳೆ ಕುಟುಂಬದವರು. ನಿರಾಳೆ ಕುಟುಂಬದವ್ರು ಸರ್ ಇವರು. ಅದು JCB ಅವನ ಜೊತೆ ಅವರು ಮೊದಲ ಜಗಳ ಮಾಡ್ತಾರೆ ಸರ್ ಅವರು. ಯಾರು, ಈ ಹುಡುಗನ ಕಡೆಯವರು ಸರ್. ಅವರು ಗಲಾಟೆ ಮಾಡೋಣ, ಅವನು ಏನ್ ಮಾಡ್ತಾನೆ ಸರ್, ಇವ್ರಿಗೆ ಕಾಲ್ ಮಾಡಿ, ಯಾರು ನಿರಾಳೆ ಕುಟುಂಬದವ್ರಿಗೆ ಕಾಲ್ ಮಾಡಿ, ಸರ್ ಯಾಕೋ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಇವ್ರು, ನಮ್ಮ ಜಮೀನು ಉಳುಮೆ ಕೊಡಲಾಗ್ಯಾರ, ನೀವು ಬರ್ರಿ ಅಂತ ಹೇಳಿ ಕಾಲ್ ಮಾಡ್ತಾರೆ ಅವ್ರು. ಅವಾಗ ಇವ್ರು ಏನ್ ಮಾಡ್ತಾರೆ ಸರ್, ಒಂದು ಬುಲೆರೋ ವಾಹನ ತಗೊಂಡು 6 ಜನ, ಇವರು ಒಂದೇ ಕುಟುಂಬದ 6 ಜನ ಸರ್ ಜಮೀನಿಗೆ ಹೋದ ನಂತರ ಏನಾಗುತ್ತೆ ಸರ್, ಅವ್ರಿಗೆ ವಾಗ್ವಾದ ಶುರು ಆಗುತ್ತೆ ಸರ್. ಅದು ವಾಗ್ವಾದ ಶುರು ಆಗಕ್ಕೆ ಏನಾಗುತ್ತೆ ಸರ್, ಅದು ಅವ್ರು ತೇಲಿ ಕುಟುಂಬದವ್ರ ಜಮೀನು ನಾವು ತಗೊಂಡು ಅವ್ರಿಗೆ ನಮ್ಗೆ ವೈಷಮ್ಯ ಅದ, ಇದಕ್ಕೆ ನೀವು ಬರಕ್ ಹೋಗ್ಬೇಡ್ರಿ ಇದ್ರೊಳಗ ಇವರು ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಮಾತುಕತೆಗಳು. ಅಲ್ಲಿ ಏನಾಗ್ತೈತಪ್ಪ ಅಂತ, ಇಲ್ಲ ನಾವು ಜಮೀನ್ ತಗೊಂಡಿವಿ, ಅದು ನಮ್ ಕಬ್ಜಾಕದ, ಬಿಡ್ರಿ ಇದು ನಾವು ಜಮೀನ್ ಯಾವ್ದೇ ಕಾರಣಕ್ಕೂ ನಾವು ಬೆಲ್ಲ ತಗೊಂಡಿವಿ ಅಂತ ಇವ್ರು ಅವ್ರವ್ರು ವಾಗ್ವಾದ ಸ್ಟಾರ್ಟ್ ಆಗ. ಆದ್ರೆ ಅವ್ರು ಏನ್ ಮಾಡ್ತಾರೆ ಸರ್, ಪ್ಲಾನ್ ಅಂದ್ರೆ ಮೊದಲೇ ಪ್ರಿಪೇರ್ ಮಾಡಿರ್ತವ್ರ ತರ ಸರ್, ಒಂದು 12-13 ಜನನು ರೆಡಿ ಆಗಿ ಕೂತಿರ್ತಾರೆ ಸರ್, ಇವರನ್ನ ಮುಗಿಸೇಬೇಕನ್ನೋ ಉದ್ದೇಶಕ್ಕಾಗಿನೇ ಅಲ್ಲಿ. ಅದು ಏನಾಗುತ್ತೆ ಸರ್, ಇವ್ರು ಇಷ್ಟು ಜನ ಬಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಸರ್, ಕಣ್ಣಿಗೆ ಖಾರದ ಪುಡಿ ಹೋಗಿಬಿಡ್ತಾರೆ ಸರ್ ಇವರು. ಕಣ್ಣಿಗೆ ಖಾರದ ಪುಡಿ ಈ ಡಬಲ್ ಬ್ಯಾರಲ್ ಗನ್ ತಗೊಂಡು ಶೂಟ್ ಮಾಡ್ತಾರೆ ಸರ್ ಇವರಿಗೆ. ಶೂಟ್ ಮಾಡಿದ ನಂತರ ಲಾಂಗು ಮಚ್ಚು ರೆಡಿಯಲ್ಲಿ ಇರ್ತಾರೆ ಸರ್. ಹಿಂಗಾಗಿ ಬೇರೆ ಇವ್ರನ್ನ ಅವರು ಕೊಚ್ಚಿ ಕೊಲೆ ಮಾಡಿಬಿಡ್ತಾರೆ ಸರ್. ಇಲ್ಲಿ ಈಗ ವಿಷಯ ಏನಪ್ಪಾ ಅಂತಂದ್ರೆ ಸರ್, ಅಮಾಯಕರು ಬಲಿ ಆಗ್ತಾರೆ ಇಲ್ಲಿ. ಯಾಕಂದ್ರೆ ಗಲಾಟೆ ಇರೋದು ಯಾರಿಗೆ ಸರ್, ತೇಲಿ ಕುಟುಂಬ ಮತ್ತು ಈ ಅಪ್ಪುಗೌಡನ ಕುಟುಂಬಕ್ಕೆ ಮಾತ್ರ ಗಲಾಟೆ ಇರ್ತಿತ್ತು. ಇವಾಗ ನಿರಾಳೆ ಕುಟುಂಬದವ್ರು ಬಂದು ಅಮಾಯಕರಾಗಿ ಬಲಿ ಆಗಿಬಿಟ್ರಲ್ಲಿ. ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ಇವ್ರ ಸಂಬಂಧ ಅವ್ರಿಗೆ ಏನು ಸಂಬಂಧ ಇಲ್ಲ ಸರ್, ದ್ವೇಷನೇ ಇರೋದಿಲ್ಲ ಅದು. ಇವ್ರು ಜಮೀನ್ ತಗೊಂಡಿದ್ದಾರೆ ಅಷ್ಟೇನೆ. ಜಮೀನ್ ತಗೊಂಡಿದ್ದೇ ಸರ್ ಇವರಿಗೆ ಸಾಯ್ತಾರೆ ಸರ್. ಅದ್ರಲ್ಲಿ ನೋಡಿ ಸರ್, JCB ಮಾಡೋ ಸಹಿತ ಅಮಾಯಕ, ಅವನು ಏನೋ JCB ಬಾಡಿಗೆ ಬಂದಿರ್ತಾನ್ರಿ, ಅವನನ್ನು ಸಹಿತ ಕೊಲೆ ಮಾಡ್ತಾರ್ರಿ ಅವ್ರು. ಹೌದು, ಅವನೊಬ್ಬ ಕೊಲೆ ಆಗ್ತಾನೆ ಸರ್ ಅಲ್ಲಿ. JCB ಅವನು ಬಾಡಿಗೆ ಬಂದಿರ್ತಾನ ಅಷ್ಟೇನೆ. ಬಾಡಿಗೆ ಬಂದಿರ್ತಾನೆ ಸರ್, ಮತ್ತೇನಿರಲ್ಲ ಅವನು. ಆಮೇಲೆ ಈ 5 ಜನಕ್ಕೂ ಅವ್ರ ಜಮೀನ್ ಪರ್ಚೇಸ್ ಮಾಡಿದವ್ರು ಇವ್ರು ಇಲ್ಲ ಸರ್, ಇವ್ರು ಯಾರು ಇಲ್ಲ ಸರ್ ಅದರಲ್ಲಿ. ಅವರು ವೈರತ್ವದಲ್ಲೇ ಇಲ್ಲ. ವೈರತ್ವದೇ ಇಲ್ಲ ಸರ್. ಇನ್ನೊಂದು ವಿಷಯ ನೋಡಿ ಸರ್, ಅಲ್ಲಿ ಸುತ್ತಮುತ್ತ ಈ ಬಡದಾಟ ನೋಡಿ ಸರ್, ಅವರು ಮನೆ ವಸ್ತುಗಳು ಸಾಮಾನು ಎಲ್ಲ ಬಿಟ್ಟು ಓಡಿ ಹೋಗ್ತಾರೆ ಸರ್ ಅವರು. ಈ ಕಬ್ಬು ಕಡಿಯೋರು, ಕಬ್ಬು ಕಡಿಯೋರು ಒಂದಷ್ಟು ಜನ ಫ್ಯಾಮಿಲಿ ಇರ್ತೈತಿ ಸರ್ ಅಲ್ಲಿ. ಹೌದು, ಕೂಲಿ ಕಾರ್ಮಿಕರು ಮಹಾರಾಷ್ಟ್ರದಿಂದ ಬಂದಂತವ್ರು ಗುಡಿಸ್ಲು ಹಾಕೊಂಡಿದ್ದಂತವ್ರು ಸರ್ ಅಲ್ಲಿ ಅವರು. ಇವರು ರೋಷ ಅದನ್ನ ನೋಡಿ ಅವ್ರು ಬಿಟ್ಟು ಓಡಿ ಹೋಗ್ತಾರೆ ಸರ್. ಇದು ಸರ್, ಈ ರೀತಿ ಕೊಲೆಗಳು ಹಿಂದೆ ನಡೆದಿದ್ವು ಸರ್ ಈ ಭಾಗದಲ್ಲಿ? ಈ ರೀತಿ ಅನ್ನೋದು ಸರ್, ಇದು ಇನ್ನು 2019 ಅಥವಾ 11ರಲ್ಲಿ ಸರ್, ಅಷ್ಟು ನಮಗೆ ತಲೆ ಇರಲಿಲ್ಲ. ಐರಸಂಗ ಗ್ರಾಮದ್ದೊಂದು ಮರ್ಡರ್ ಆಗಿತ್ತು ಸರ್, ಇದೇ ಸೇಮ್ ಆಗಿತ್ತು. ಅದು ಜಮೀನು ವಿವಾದ ಸರ್, ಬಟ್ ಅದು ಹಿಂಗೆ ಜಮೀನು ವಿವಾದ ಸರ್. ಅದು ಇದೇ ಸೇಮ್, ಒಂದು 5-6 ಜನ ಸೇಮ್ ಹೊಲದಲ್ಲೇ ಕೊಲೆ ಮಾಡಿದ್ದಾರೆ ಸರ್. ಅದು ಬೇರೆ ಜಾಗದಲ್ಲಿ ನಡೆದಿರುವಂತದ್ದು. ಅದು ಬೇರೆ ಜಾಗದಲ್ಲಿ ಸರ್, ಅದು ಚರ್ಚ್ ಲಿಮಿಟ್ಸೇ ಬರುತ್ತೆ ಸರ್ ಅದು ಬರ್ಬೇಕಾದ್ರೆ. ಸೊ ಈ ಒಂದು ನೀವು ಹೇಳ್ತಾ ಇರೋದು, ಈ ಒಂದು ಕೊಲೆ ಕೇಸು ನೋಡಿದಾಗ ಏನು ತಪ್ಪು ಮಾಡ್ಲವ್ರದ್ದು ಇಲ್ಲಿ ಬಲಿಯಾಗಿದ್ದಾರೆ. ಅಮಾಯಕರು ಸಾಯ್ತಾರೆ ಸರ್, ಅಷ್ಟೇ ಹೇಳ್ಬೇಕು. ಅಮಾಯಕರು ಬಲಿ ಆಗ್ತಾರೆ ಇದರಲ್ಲಿ. ಆದ್ರೆ ಅದೆಂತ ಸೇಡು ಸರ್ ಇದು? ಇಲ್ಲಿ ಒಬ್ಬ ಮನಸ್ಥಿತಿಗಳು ಸರ್, ಹೇಳಕ್ಕಾಗಲ್ವಲ್ಲ, ವಿಕೃತ ಮನಸ್ಸುಗಳು.
ಅಲ್ಲ ಈಗ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಸಿಟ್ಟನ್ನು ಒಯ್ದು ಬುದ್ಧಿ ಒಯ್ದು ಕೈ ಕೊಟ್ರ ಅಂತಾರಲ್ಲ ಸರ್, ಹಂಗಾಗುತ್ತೆ ಅದು. ಅಂದ್ರೆ ಕಾನೂನಿನ ಭಯ ಇರ್ಲಿಲ್ವಂತೀರಾ, ಅಥವಾ ಈ ರೀತಿ ಆಗತ್ತೆ ಮುಂದೆ ಅಂತೇಳಿ? ಅವ್ರಿಗೆ ಅದ್ರ ಅರಿವಿದ್ರೆ ಅವ್ರು ಯಾಕೆ ಅದನ್ನ ಮಾಡ್ತಿದ್ರು ಸರ್? ಅವರು ಅವ್ರದ್ದು ಅದನ್ನ ತಲೆಗೆ ಇಲ್ವಲ್ರ ಅವ್ರಿಗೆ ಅದರದ ಏನು ಅವ್ನು ಬಾಡಿಗೆ ಹೋದನಲ್ಲ ಸರ್, JCB ಸ್ವಚ್ಛ ಮಾಡಕ್ ಹೋದ, ಅವನಿಗೆ ತಕ್ರಾರ ಮಾಡಿ ನಿಂದ್ರಿಸ್ತಾರೆ ಸರ್ ಅವ್ರು, ನಿಂದ್ರ ಅಂತ ಹೇಳಿ. ಅವಾಗ ಅವನು ಕಾಲ್ ಮಾಡ್ತಾನೆ ಸರ್, ಆಕ್ಚುಲಿ ಕಾಲ್ ಮಾಡಿದ್ದು ಅವರಿಗೆ ಅವನೇ ಬರ್ರಿ ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಅಮಾಯಕರ ಬಲಿಯಾಯಿತು. ಹಾ, ಇದು ಒಂದು ಕೆಟ್ಟದ ಪರಿಣಾಮ ಸರ್. ಯಾಕಂದ್ರೆ ಇದು ಒಂದು ಸ್ವಲ್ಪ ಯಾರು ಏನಿಲ್ಲ, ಅವ್ರ ದ್ವೇಷ ಇಲ್ಲ ಇವ್ರ ದ್ವೇಷ ಇಲ್ವಲ್ಲ ಸರ್, ಇದರಲ್ಲಿ ಅಮಾಯಕರು ಬಲಿ ಆದ್ರಲ್ಲ. ಮೂರನೇ ವ್ಯಕ್ತಿ ಬಲಿಯಾದ. ಮೂರನೇ ವ್ಯಕ್ತಿ ಬಲಿ ಆದಿಲ್ಲ. ಹಾ, ಇಬ್ರು ದ್ವೇಷಕ್ಕೆ ಮೂರನೇ ವ್ಯಕ್ತಿ ಬಲಿ ಆದ ಸರ್ ಇಲ್ಲಿ. ಸರಿ, ಒಟ್ಟು ಎಷ್ಟು ಜನರು ಬಂಧನವಾಗಿದೆ ಸರ್ ಈಗ? ಸರ್ ಈಗ ಒಟ್ಟು 12 ಜನರು ಬಂಧನ ಮಾಡಿದ್ದಾರೆ ಸರ್. ಈಗ ಅರೆಸ್ಟ್ ಮಾಡಿದ್ದಾರೆ? ಹಾ ಸರ್, 12 ಜನ ಬಂಧನವಾಗಿದೆ. 12 ಜನ ಬಂಧನ. ನಿಮ್ಮ ಪ್ರಕಾರ ಈ ರೀತಿಯ ಜನ ತುಂಬಾ ಯೋಚನೆ ಮಾಡಬೇಕು, ಈ ರೀತಿ ಘಟನೆ ನಡಿಬಾರ್ದಂತೀರಾ ಇನ್ಮುಂದಾದ್ರು? ಈ ರೀತಿ ಘಟನೆ ಆಗ್ಲೇಬಾರ್ದು ಸರ್, ಯಾವುದೇ ಕಾರಣಕ್ಕೂ ಆಗ್ಲೇಬಾರ್ದು. ಇದ್ರ ಪ್ರಭಾವ ಏನ್ ಬೀರುತ್ತೆ ಗೊತ್ತಂದ್ರೆ ಸರ್, ಮುಂದೆ ಯಾವ್ದಾದ್ರು ವಿವಾದಾತ್ಮಕ ಜಮೀನುಗಳು ತಗೋಬೇಕಂತಂದ್ರೆ ಭಯ ಪಡುವಂತ ವಾತಾವರಣ ಆಗಿಬಿಡ್ತಾರೆ ಇವಾಗ ಸರ್ವೇ ಸಾಮಾನ್ಯ ಜನರಿಗೆ. ಇದು ಹೊಡೆದಾಟ ದೊಡ್ಡ ಮಟ್ಟದಲ್ಲಿ ಆಯ್ತಂತ ಸರ್? ತುಂಬಾ ದೊಡ್ಡ ಮಟ್ಟದಲ್ಲಿ ಆಯ್ತು ಸರ್. ಇದು ಇಷ್ಟು ದೊಡ್ಡ ದುರಂತ ಆಗ್ತಿದ್ದೆ ಇದಿಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗ್ತಿರ್ಲಿಲ್ಲ. ಸೊ ಇದು ಆಕಸ್ಮಿಕ ಅಲ್ಲ, ಪ್ರೀ ಪ್ಲಾನ್ ಅಂತೀರಾ? ಪ್ರೀ ಪ್ಲಾನ್ ಸರ್, ಆಕಸ್ಮಿಕ ಅನ್ನೋದೇ ಬರೋದಿಲ್ವ. ಕಣ್ಣು ಗಿನ್ನು ಮಚ್ಚು ಲಾಂಗು ಆ ಸಮಯ ಸಂದರ್ಭ ಆ ಸ್ಪಾಟ್ ಅಲ್ಲಿ ಎಲ್ಲಿ ಸಿಗ್ತದೆ ಸರ್? ಆಗಲ್ಲ. ಅದು ಹೊಲ ಬೇರೆ. ಹೊಲ ಸರ್, ಹೊರಗಡೆ ಇರೋದು. ಆಮೇಲೆ ಒಬ್ಬಿಬ್ರಲ್ಲ, ಸುಮಾರು ಜನ ಇದ್ದಾರೆ ಅದರಲ್ಲಿ. ಸೊ ಒಟ್ಟಾರೆಯಾಗಿ ಈ ಘಟನೆ ಬಹಳ ಭಯಾನಕ ಇದೆ ಸರ್. ಈ ಜಿಲ್ಲೆಯಲ್ಲೇ ಒಂದು ದೊಡ್ಡ ದುರಂತ ಅನಿಸ್ತಾ ಇದೆ ಇದು. ಸೊ ಇನ್ನು ಮುಂದೆ ಏನಿದೆ ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಂತೀರಾ? ಇನ್ ಮುಂದೆ ಏನಾಗಿದೋ ಏನ್ ಬಿಟ್ಟಿದೋ ಒಳಗಿಂದ ಹೇಳ್ಬೇಕಂತಂದ್ರೆ ಇದು ಡಿಪಾರ್ಟ್ಮೆಂಟ್ ಅದನ್ನ ಕ್ಲಿಯರ್ ಆಗಿ ಪೊಲೀಸ್ ತನಿಖೆಯಿಂದನೇ ಆಗ್ಬೇಕು ಸರ್ ಅದು. ಸೊ ನೋಡುವ ಸರ್ ಯಾವ ರೀತಿ ತನಿಖೆ ಸಾಗುತ್ತೆ, ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾದು ನೋಡುವ ಸರ್.